ನೆಕ್ಸ್ಟು 5ನೇ ಮೇನಿಗೆ ಬಂದ್ಬಿಡೋಣ. 5ನೇ ಮೇನು ಏನು? 5ನೇ ಮೇನು, 5ನೇ ಮೇನು ಈ ಕೆಳಗಿನ ಪ್ರಶ್ನೆಗಳಿಗೆ 8 ವಾಕ್ಯ ಅಥವಾ ಅಂಶಗಳಲ್ಲಿ ಉತ್ತರಿಸಿ ಅಂತ ಹೇಳ್ತಾನೆ. ಈ 8 ವಾಕ್ಯಗಳಲ್ಲಿ ನಿಮಗೆ ಬರುವ ಅಂಕಗಳು 4. ಪ್ರತಿ ಒಂದು ಉತ್ತರವನ್ನು ನೀವು ಅಂಶವನ್ನು ಬರೆದಾಗ ಹಾಫ್ ಮಾರ್ಕ್ಸ್ ಆಗುತ್ತೆ. ಸೊ ಅಲ್ಲಿಗೆ ನೀವು 8ರಿಂದ 10 ಪಾಯಿಂಟನ್ನು ಬರಿಬೇಕಾಗುತ್ತೆ. ಅಲ್ಲಿಗೆ ನೀವು ಏನಪ್ಪ ಅಂತ ಅಂದರೆ 4 ಮಾರ್ಕ್ಸನ್ನು ಪಡೆಯೋರಲ್ಲಿ ಯಾವುದೇ ಅನುಮಾನವಿಲ್ಲ ಅಂತ ಹೇಳ್ಕೊತ ನೀವು ಈ ಪ್ರಶ್ನೆಗಳಿಗೆ ಭಾಳ ಜಾಗರೂಕರಾಗಿ ಉತ್ತರವನ್ನು ಬರಿಬೇಕಾಗುತ್ತೆ. ಅದರಲ್ಲಿ 34th ಕ್ವಶನ್ ನೋಡ್ಬಿಡೋಣ. ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಬುಡಕಟ್ಟು ದಂಗೆಗಳ ಪಾತ್ರವನ್ನು ಬರೆಯಿರಿ ಅಂತ ಹೇಳ್ತಾನೆ. ಬುಡಕಟ್ಟು ದಂಗೆಗಳ ಪಾತ್ರ ಹಲವಾರು ರೀತಿಯಾದಂತಹ ಭಾರತ ಸ್ವಾತಂತ್ರ್ಯ ಹೋರಾಟಕ್ಕೆ ಪಾತ್ರವನ್ನು, ಕೊಡುಗೆಗಳನ್ನು ನೋಡಿದ್ದೀವಿ. ಅದರಲ್ಲಿ ಈ ಬುಡಕಟ್ಟು ಜನಾಂಗದವರು ಭಾಳ ವಿಭಿನ್ನ ರೀತಿಯಾದಂತಹ ಹೋರಾಟವನ್ನು ಆ ಒಂದು ಸಂದರ್ಭದಲ್ಲಿ ಮಾಡಿದ್ದಾರೆ. ಸೊ ಅವ್ರು ಯಾಕೆ ದಂಗೆಗಳನ್ನು ಮಾಡಿದರು ಅಂದರೆ, ಬ್ರಿಟಿಷರು ಕಂದಾಯ ಮತ್ತು ಅರಣ್ಯ ನೀತಿಗಳು ಬುಡಕಟ್ಟು ದಂಗೆಗಳಿಗೆ ಪ್ರೇರಕವಾದವು, ಹಾಗಾಗಿ ಅವರು ದಂಗೆಯನ್ನು ಮಾಡಿದರು. ಫಸ್ಟ್ ಪಾಯಿಂಟ್. ನೆಕ್ಸ್ಟ್ ಪಾಯಿಂಟ್, ಸಂತಾಲರ ದಂಗೆ ಮತ್ತು ಮುಂಡಾ ಚಳುವಳಿ ಪ್ರಮುಖವಾದಂತಹ ಬುಡಕಟ್ಟು ದಂಗೆಗಳಾಗಿವೆ ಅಂತ ಹೇಳ್ತಾನೆ. ನೆಕ್ಸ್ಟ್ ಪಾಯಿಂಟ್, ಕರ್ನಾಟಕದಲ್ಲಿನ ಅಲೆಗಲಿಯ ಬೇಡರ ಬಂಡಾಯವು ಭಾಳ ಗಮನಾರ್ಹವಾಗಿದೆ ನಮ್ಮ ಭಾರತ ಇತಿಹಾಸದಲ್ಲಿ ಅಂತ ಕರೀತಾರೆ. ನೆಕ್ಸ್ಟ್, ಕಾಯಂ ಜಮೀನ್ದಾರಿ ಪದ್ಧತಿಯಿಂದ ಈ ಬುಡಕಟ್ಟು ಜನಾಂಗದವರು ಏನಾಗ್ತಾರೆ, ನಿರ್ಗತಿಕರಾಗ್ತರು, ಹಾಗಾಗಿ ಅವರು ಆ ಒಂದು ವ್ಯವಸ್ಥೆ ವಿರುದ್ಧ ತಿರುಗಿಬೀಳ್ತಾರೆ. ಸಂತಾಲರು ಬಂಗಾಲ ಮತ್ತು ಒಡಿಶಾ ಗುಡ್ಡಗಾಡು ಪ್ರದೇಶದಲ್ಲಿ ವಾಸ ಮಾಡ್ತಾ ಇದ್ರು. ಸಂತಾಲರು ರಹಸ್ಯ ಸಭೆಗಳನ್ನು ನಡೆಸಿದರು. ನೆಕ್ಸ್ಟ್ ಪಾಯಿಂಟ್, ಜಮೀನ್ದಾರರು ಮತ್ತು ಮಹಾಜನರನ್ನು ಲೂಟಿ ಮಾಡಲು ನಿರ್ಧರಿಸಿದರು. ನೆಕ್ಸ್ಟ್ ಪಾಯಿಂಟ್, ದಂಗೆಯು ಭಾಗತ್ಪುರ್ ಮತ್ತು ರಾಜಮಹಲ್ಗಳಲ್ಲಿ ತೀವ್ರವಾಯಿತು ಅಂತ ಹೇಳಿದ್ದಾರೆ. ನೆಕ್ಸ್ಟ್, ಜಮೀನ್ದಾರರು ಮತ್ತು ಲೇವಾದೇವಿದಾರರು ಪಲಾಯನ ಮಾಡಿದರು. ನೆಕ್ಸ್ಟ್ ಪಾಯಿಂಟ್, ಸಂತಾಲರ ದಂಗೆಯನ್ನು ಹತ್ತಿಕ್ಕಲು ಬ್ರಿಟಿಷರು ತಮ್ಮಲ್ಲಿ ಇರುವಂಥ ಸೈನ್ಯವನ್ನು ಬಳಸಿಕೊಂಡರು. ನೆಕ್ಸ್ಟ್ ಪಾಯಿಂಟ್, ಸಂತಾಲರ ದಂಗೆಯು ಮುಂದಿನ ಅನೇಕ ಹೋರಾಟಗಳಿಗೆ ಪ್ರೇರಣೆಯನ್ನು ಪಡೆಯಿತು. ನೋಡಿ ವಿದ್ಯಾರ್ಥಿಗಳೇ, ಸೊ ಭಾರತದ ಸ್ವಾತಂತ್ರ್ಯ ಹೋರಾಟಗಳಲ್ಲಿ ಬುಡಕಟ್ಟು ಜನಾಂಗದವರ ಹೋರಾಟ ಇದೆಯಲ್ಲ, ಭಾಳ ಇಂಪಾರ್ಟೆಂಟ್. ಬುಡಕಟ್ಟು ಜನಾಂಗದವರು ಈ ಎಲ್ಲ ಅಂಶಗಳನ್ನು ನೀವು ಬರೆದುಕೊಳ್ಳುವುದರ ಮೂಲಕ ಈ ಒಂದು ಭಾಳ ಅಕ್ವೇರ್ ಆಗಿರುವಂಥ ಪಾಯಿಂಟ್ಗಳಾಗಿದ್ದಾವೆ. ಈ ಪಾಯಿಂಟನ್ನು ಬರೆಯೋದು ನೀವು 4ಕ್ಕೆ 4 ಅಂಕಗಳನ್ನು ಪಡೆದುಕೊಳ್ಳಿ ಅಂತ ಹೇಳ್ತಾ ಮುಂದಿನ ಪ್ರಶ್ನೆಗೆ ನಾವು ಹೋಗೋಣ. ಈ ಒಂದು 34ರಲ್ಲಿ ಬರುವಂತಹ ಮತ್ತೊಂದು ಪ್ರಶ್ನೆ ಅಥವಾ ಅಲ್ಲಿ ಬರುವಂತಹ ಪ್ರಶ್ನೆ ಇದಾಗಿದ್ದೆ. ಇದು ಯಾವ ಪ್ರಶ್ನೆ ಇದೆ? ದಯಾನಂದ ಸರಸ್ವತಿಯವರ ಕೊಡುಗೆಗಳನ್ನು ವಿವರಿಸಿ ಅಂತ ಹೇಳ್ತಾರೆ. ಯಾರ್ದು? ದಯಾನಂದ ಸರಸ್ವತಿ. ಈ ಒಂದು ಪ್ರಶ್ನೆ ಯಾವ ಪಾಠದಲ್ಲಿ ಬರುತ್ತೆ ಅಂದರೆ ಸಾಮಾಜಿಕ ಧಾರ್ಮಿಕ ಸುಧಾರಣೆ ಎನ್ನುವ ಒಂದು ಪಾಠದಲ್ಲಿ ಬರುವಂಥದ್ದು. ಸೊ ಅದರಲ್ಲಿ ದಯಾನಂದ ಸರಸ್ವತಿಯವರ ಕೊಡುಗೆಗಳು ಏನು? ಕೊಡುಗೆಗಳು ಈ ಕೆಳಗಿನಂತಿವೆ. ಫಸ್ಟ್ ಬಂದ್ಬಿಟ್ಟು ಕೊಡುಗೆಗಳು, ದಯಾನಂದ ಸರಸ್ವತಿಯವರು ಸ್ಥಾಪಿಸಿದಂಥ ಸಮಾಜವೇ ಆರ್ಯ ಸಮಾಜ. ಇದಕ್ಕೊಂದು ನಾನು ಕೋಡ್ ವರ್ಡನ್ನು ಹೇಳ್ತೇನೆ, ದಯಾನಂದಾರ್ಯ ಅಂತ ಹೇಳ್ತೇನೆ. ದಯಾನಂದ ಆರ್ಯ. ಏನು ಸರ್ ದಯಾನಂದ ಆರ್ಯ? ದಯಾನಂದ ಸರಸ್ವತಿಯವರು ಸ್ಥಾಪಿಸಿದಂತಹ ಸಮಾಜವೇ ಆರ್ಯ ಸಮಾಜ. ಅರ್ಥ ಆಯ್ತಾ? ಸೊ ಒಂದು ಮಾರ್ಕ್ಸಿಗೆ ಬಂದರೂ ಬರ್ಬೋದು, ಆರ್ಯ ಸಮಾಜವನ್ನು ಯಾರು ಸ್ಥಾಪನೆ ಮಾಡಿದರು ಅಥವಾ ದಯಾನಂದ ಸರಸ್ವತಿಯವರು ಸ್ಥಾಪನೆ ಮಾಡಿದಂಥ ಸಮಾಜ ಯಾವುದು? ಭಾರಿ ಬ್ಯೂಟಿಫುಲ್ ಆಗಿದೆ ಕೋಡನ್ನು ನೆನ್ಪಿಟ್ಕೊಳ್ಳಿ, 1 ಅಂಕವನ್ನು ಗಳಿಸಿ. ನೆಕ್ಸ್ಟ್, ದೇಶಾದ್ಯಂತ ಸಂಚರಿಸಿ ಉಪನ್ಯಾಸಗಳನ್ನು ನೀಡಿದರು ಇವರು. ಮತ್ತೊಂದು ಕೊಡುಗೆಗಳು, ವೇದಗಳು ಸತ್ಯ ಮತ್ತು ಜ್ಞಾನದ ಮೂಲವೆಂದು ಇವರು ಜನರಿಗೆ ತಿಳಿಸುವ ಪ್ರಯತ್ನ ಮಾಡಿದರು. ವೇದಗಳಿಗೆ ಹಿಂತಿರುಗಿ ಎಂದು ಘೋಷಣೆಯನ್ನು ಕೂಗಿದರು, ಇವರ ಪ್ರಮುಖ ಘೋಷಣೆಯಾಗಿತ್ತು. ವಿಗ್ರಹಾರಾಧನೆ, ಜಾತಿ ಪದ್ಧತಿಯನ್ನು ಇವರು ಖಂಡಿಸಿದವರು. ನೆಕ್ಸ್ಟ್ ಪಾಯಿಂಟ್, ವಿಧವಾ ವಿವಾಹವನ್ನು ಪ್ರೋತ್ಸಾಹಿಸಿದರು. ವೈಡೌರಿ ಮ್ಯಾರೇಜ್. ಶಾಲೆ ಮತ್ತು ಕಾಲೇಜುಗಳನ್ನು ಸ್ಥಾಪನೆ ಮಾಡಿದರು. ಸ್ವದೇಶಿ ವಸ್ತುಗಳ ಬಳಕೆಗೆ ಕರೆ ನೀಡಿದರು.
ಸತ್ಯಾರ್ಥ ಪ್ರಕಾಶ ಕೃತಿಯನ್ನು ರಚಿಸಿದರು. ಶುದ್ಧಿ ಚಳುವಳಿಯನ್ನು ಆರಂಭಿಸಿದರು. ನೆಕ್ಸ್ಟ್ ಭಾರತೀಯರಿಗೆ ಭಾರತ ಎಂದು ಘೋಷಣೆಯನ್ನು ಕೂಗಿದರು. ಸೊ ನೀವು ಈ ಒಂದು ಅಂಶಗಳನ್ನು ಬರೆಯುವಾಗ ಬಹಳ ಪ್ರಮುಖವಾದ ಅಂಶಗಳಿಗೆ ಐಪನ್ ಹಾಕುವುದರ ಮೂಲಕ ಒಂದು ಅಂಡರ್ಲೈನನ್ನು ಸಹಿತ ಕೊಡೋದ್ರ ಮೂಲಕ ನೀವು ಮೌಲ್ಯಮಾಪಕರ ಗಮನವನ್ನು ಸೆಳೆದು ನಾವು ಸಹಿತ ಇಲ್ಲಿ ಕ್ವಾಲಿಟಿ ಅಂಶಗಳನ್ನು ಬರ್ದೀವಿ ಅನ್ನೋದನ್ನು ತೋರಿಸುವುದ್ರ ಮೂಲಕ ನೀವು 4ಕ್ಕೆ 4 ಅಂಕಗಳನ್ನು ಪಡೆದುಕೊಳ್ಬೋದು ಅಂತ ಹೇಳ್ತಾ ನೋಡ್ರಿ, ಈ ಎಲ್ಲ ಅಂಶಗಳು ದಯಾನಂದ ಸರಸ್ವತಿ ಅವರಿಗೆ ಸಂಬಂಧಿಸಿದ ಸಾಮಾಜಿಕ ಸುಧಾರಣಾ ಚಳುವಳಿ ಮತ್ತೆ ಬರುವಂಥ ಅಂಶಗಳು ಆಗಿದ್ದಾವೆ. ಇವೆಲ್ಲವನ್ನು ನೀವು ನಾಳೆ ಎಕ್ಸಾಮಲ್ಲಿ ಬರೀರಿ ಅಂತ ಹೇಳ್ತಾ ನೆಕ್ಸ್ಟ್ ಕ್ವಶನ್ಗೆ ಹೋಗ್ಬಿಡೋಣ. 35 ಮಣ್ಣಿನ ಸವೆತವನ್ನು ತಡೆಗಟ್ಟುವ ವಿಧಾನಗಳು ಯಾವುವು? ಕನ್ಸರ್ವೇಷನ್ ಆಫ್ ಸಾಯಿಲ್. ಹೌದಾ? ಮಣ್ಣಿನ ಸವೆತವನ್ನು ತಡೆಗಟ್ಟುವ ವಿಧಾನಗಳು. ಸೊ ಮಣ್ಣನ್ನು ನಾವು ಸವೆದ ಅಂದರೆ ಕೊಚ್ಚಿಕೊಂಡು ಹೋಗದೇ ಇರುವ ರೀತಿಯಲ್ಲಿ ಮಾಡಬೇಕಪ್ಪ ಅಂದರೆ ಇಳಿಜಾರಿಗೆ ಅಡ್ಡಲಾಗಿ ಉಳುಮೆಯನ್ನು ಮಾಡಬೇಕು. ನೆಕ್ಸ್ಟ್ ಪಾಯಿಂಟ್, ಅಡ್ಡ ಬದುಗಳನ್ನು ನಿರ್ಮಿಸುವುದು, ಬದ ಅಂತ ಕರಿತೇವಲ್ಲ ಆ ರೀತಿ. ನೆಕ್ಸ್ಟ್ ಹಂತವಾಗಿ ವ್ಯವಸಾಯ ಕ್ಷೇತ್ರಗಳನ್ನು ನಿರ್ಮಾಣ ಮಾಡೋದ್ರ ಮೂಲಕ ನಾವು ಮಣ್ಣಿನ ಸವೆತವನ್ನು ಕಡಿಮೆ ಮಾಡಬಹುದು. ಅರಣ್ಯ ನಾಶವನ್ನು ಕಡಿಮೆ ಮಾಡಬೇಕು ಅಥವಾ ತಡೆಗಟ್ಟಬೇಕು. ಅರಣ್ಯ ನಾಶ ಆಗೋದನ್ನು ತಡೆಗಟ್ಟೋದ್ರ ಮೂಲಕ ನಾವು ಮಣ್ಣಿನ ಸವೆತವನ್ನು ಕಡಿಮೆ ಮಾಡ್ಬೋದು. ಅಂದರೆ ಆ ಒಂದು ಅರಣ್ಯದಲ್ಲಿ ಬೆಳೆಸುವಂತಹ ಮರ ಗಿಡಗಳು ತಮ್ಮ ಬೇರುಗಳ ಮೂಲಕ ಮಣ್ಣನ್ನು ಹಿಡಿದಿಟ್ಟುಕೊಳ್ಳುತ್ತವೆ. ಆ ಮೂಲಕ ಮಣ್ಣು ಹರಿದುಕೊಂಡು ಹೋಗುವುದನ್ನು ನಾವು ಸ್ಟಾಪ್ ಮಾಡ್ತವೆ. ಕ್ಲಿಯರ್? ನೆಕ್ಸ್ಟ್ ಅರಣ್ಯ ಬೆಳವಣಿಗೆಯನ್ನು ಪ್ರೋತ್ಸಾಹಿಸಬೇಕು. ಅಂದರೆ ಅರಣ್ಯದ ಅಂದರೆ ಮರ ಗಿಡಗಳನ್ನು ಬೆಳೆಸುವುದನ್ನು ಹಚ್ಚುವುದನ್ನು ನಾವು ಎನ್ಕರೇಜ್ ಮಾಡಬೇಕು ಅಂತ ಅರ್ಥ. ಅತಿಯಾಗಿ ಮೇಯಿಸುವುದನ್ನು ನಾವು ನಿಯಂತ್ರಿಸುವುದು. ಅತಿಯಾಗಿ ನಾವು ಹೊಲ ಗದ್ದೆ ಮತ್ತು ಕಾಡು ಅರಣ್ಯಗಳಲ್ಲಿ ಮೇಯಿಸುವುದನ್ನು ನಾವು ಸ್ವಲ್ಪ ನಿಯಂತ್ರಣ ಮಾಡಬೇಕು. ನೀರಿನ ಯೋಜಿತ ಬಳಕೆ, ನೀರನ್ನು ನಾವು ಯೋಜನೆ ಮತ್ತು ಯೋಜಿತವಾಗಿ ಬಳಕೆ ಮಾಡಿಕೊಂಡಾಗ ಮಣ್ಣಿನ ಸವೆತವನ್ನು ಕಡಿಮೆ ಮಾಡಬಹುದು. ಚೆಕ್ ಡ್ಯಾಮ್ಗಳನ್ನು ನಿರ್ಮಾಣ ಮಾಡೋದ್ರ ಮೂಲಕ ನಾವು ಮಣ್ಣಿನ ಸವೆತವನ್ನು ತಡೆಗಟ್ಟಬಹುದು. ಇವು ಮಣ್ಣಿನ ಸವೆತವನ್ನು ತಡೆಗಟ್ಟುವಂತಹ ಕ್ರಮಗಳು ಅಂತ ಹೇಳ್ತಾ, ಸೊ ಈ ಎಲ್ಲ ಅಂಶಗಳನ್ನು ನೀವು ಬರೆದು ಈ ಒಂದು ಪ್ರಶ್ನೆಗೆ ಅಂಕ ಗಳಿಸಿಕೊಳ್ಳಿ. ನೆಕ್ಸ್ಟ್, ಕೈಗಾರಿಕಾ ಸ್ಥಾನೀಕರಣದ ಮೇಲೆ ಪ್ರಭಾವ ಬೀರುವ ಅಂಶಗಳು ಯಾವುವು? ಪ್ರಭಾವ ಬೀರುವ ಅಂಶಗಳು, ಇನ್ಫ್ಲುಯೆನ್ಸ್ ಫ್ಯಾಕ್ಟರ್ಸ್. ಅಂದರೆ ಒಂದು ಕೈಗಾರಿಕೆ ಸ್ಥಾಪನೆ ಆಗಬೇಕಪ್ಪ ಅಂದರೆ ಅಲ್ಲಿ ಯಾವ ರೀತಿಯಾದಂಥ ಅಂಶಗಳು ಇರಬೇಕು? ಒಂದು ಕೈಗಾರಿಕೆಗಳು ಸ್ಥಾಪನೆ ಆಗಬೇಕಪ್ಪ ಅಂದರೆ ಫಸ್ಟಲ್ಲಿ ಏನು ಬೇಕು? ಅವೈಲೇಬಲ್ ಆಫ್ ರಾ ಮೆಟೀರಿಯಲ್ಸ್, ಇಟ್ ಮೀನ್ಸ್ ಕಚ್ಚಾ ವಸ್ತುಗಳು ಬೇಕು. ನೆಕ್ಸ್ಟು ಶಕ್ತಿ ಸಂಪನ್ಮೂಲಗಳು ಬೇಕು. ಮಾರುಕಟ್ಟೆಯ ವ್ಯವಸ್ಥೆ ಇರಬೇಕು. ಸಂಚಾರದ ಸೌಲಭ್ಯ ಹೊಂದಿರಬೇಕು. ಕಾರ್ಮಿಕರು ಆ ಒಂದು ವ್ಯವಸ್ಥೆಯಲ್ಲಿ ಒಳಗಡೆ ಸಿಗ್ತಾ ಇರಬೇಕು, ಅಂದರೆ ಪೂರೈಕೆ ಇರಬೇಕು, ಅವೈಲಬಿಲಿಟಿ ಇರಬೇಕು. ಬಂದರುಗಳ ಸೌಲಭ್ಯ ಇರಬೇಕು. ಕಡಿಮೆ ದರದಲ್ಲಿ ಭೂಮಿ ಸಿಗೋದ್ರ ಮೂಲಕ ಅವರು ಕೈಗಾರಿಕೆಯನ್ನು ಸ್ಥಾಪನೆ ಮಾಡುವ ವ್ಯವಸ್ಥೆ ಆಗಿರಬೇಕು. ತಾಂತ್ರಿಕ ವ್ಯವಸ್ಥೆಯು ಸಹಿತ ಹೊಂದಿರಬೇಕು. ಜೊತೆಗೆ ಸರ್ಕಾರದ ನೀತಿ ನಿಯಮಗಳು ಇತ್ಯಾದಿಗಳು ಇದ್ದಾಗ ಆ ಒಂದು ಪ್ರದೇಶದಲ್ಲಿ ಕೈಗಾರಿಕೆ ಸ್ಥಾಪನೆ ಆಗೋದಕ್ಕೆ ಯಾವುದೇ ಅನುಮಾನವಿಲ್ಲ ಅಂತ ಹೇಳ್ತಾ, ಸೊ ಇದು ಕೈಗಾರಿಕಾ ಸ್ಥಾನೀಕರಣದ ಮೇಲೆ ಪ್ರಭಾವ ಬೀರುವ ಅಂಶಗಳು ಆಗಿದ್ದಾವೆ. ಈ ಎಲ್ಲ ಅಂಶಗಳನ್ನು ನೀವು ಬರೀರಿ ನಾಳೆ ಎಕ್ಸಾಮಲ್ಲಿ ಅಂತ ಹೇಳ್ತಾ ನೆಕ್ಸ್ಟ್ ಪ್ರಶ್ನೆಗೆ ಹೋಗ್ಬಿಡೋಣ. 36ನೇ ಪ್ರಶ್ನೆ ಏನು ಹೇಳುತ್ತೆ? ನಾಲ್ವಡಿ ಕೃಷ್ಣರಾಜ ಒಡೆಯರ ಸಾಧನೆಗಳನ್ನು ವಿವರಿಸಿ. ಸೊ ಅವರು ಹಲವಾರು ರೀತಿಯಾದಂಥ ಸಾಧನೆಗಳನ್ನು ತಮ್ಮ ಆಡಳಿತ ಅವಧಿಯಲ್ಲೇ ಮಾಡಿದ್ದಾರೆ. ಅಂತಹ ಸಾಧನೆಗಳನ್ನು ನೋಡ್ಕೊತ ಹೋಗೋದಾದರೆ ಫಸ್ಟ್ ಬಂದುಬಿಟ್ಟು ಪ್ರಾಥಮಿಕ ಶಾಲೆಗಳಲ್ಲಿ ಶಿಕ್ಷಣಕ್ಕೆ ಶುಲ್ಕ ಇತ್ತು, ಆ ಶುಲ್ಕವನ್ನು ಇವರು ರದ್ದು ಮಾಡಿದರು ಅಂತ ಹೇಳ್ತಾರೆ. ಪ್ರಾಥಮಿಕ ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ. ನೆಕ್ಸ್ಟ್ ಪಾಯಿಂಟು, ಹೆಣ್ಣು ಮಕ್ಕಳ ವಿದ್ಯಾಭ್ಯಾಸ ಮತ್ತು ಏಳಿಗೆಗೆ ಹಲವಾರು ನೆರವನ್ನು ನೀಡಿದ್ದಾರೆ ಅಂತ ಹೇಳ್ತಾರೆ. ಮೈಸೂರು ವಿಶ್ವವಿದ್ಯಾಲಯ ಸ್ಥಾಪನೆ ಮಾಡೋದ್ರಲ್ಲಿ ಭಾಳ ಪ್ರಮುಖ ಪಾತ್ರವನ್ನು ವಹಿಸಿದ್ದಾರೆ. ನೆಕ್ಸ್ಟ್ ಪಾಯಿಂಟ್, ವಿದೇಶದಲ್ಲಿ ವಿದ್ಯಾಭ್ಯಾಸಕ್ಕೆ ಹೋಗುವವರಿಗೆ ವಿದ್ಯಾರ್ಥಿ ವೇತನವನ್ನು ಸಹಿತ ನೀಡಿದ್ದಾರೆ. ನೆಕ್ಸ್ಟ್ ಪಾಯಿಂಟ್, ಬೆಂಗಳೂರಿನಲ್ಲಿ ಭಾರತೀಯ ವಿಜ್ಞಾನ ಸಂಸ್ಥೆಯನ್ನು ಸ್ಥಾಪನೆ ಮಾಡಿದ್ದಾರೆ. ಯಾವುದು? ಭಾರತೀಯ ವಿಜ್ಞಾನ ಸಂಸ್ಥೆಯನ್ನು ಸ್ಥಾಪನೆ ಮಾಡಿದ್ದಾರೆ. ನೆಕ್ಸ್ಟು, ಕಾವೇರಿ ನದಿಗೆ ಅಣೆಕಟ್ಟನ್ನು ನಿರ್ಮಾಣ ಮಾಡಿದ್ದಾರೆ. ನಾವೇನು KRS ಅಂತ ಕರಿತೇವೆ ಹತ್ರ. ಹೊಸ ರೈಲು ಮಾರ್ಗಗಳನ್ನು ನಿರ್ಮಾಣ ಮಾಡಿದ್ದಾರೆ. ಸಣ್ಣ ಮತ್ತು ದೊಡ್ಡ ಪ್ರಮಾಣದ ಕೈಗಾರಿಕೆಗಳ ಸ್ಥಾಪನೆ ಮಾಡಿದ್ದಾರೆ. ಭದ್ರಾವತಿಯಲ್ಲಿ ಕಬ್ಬಿಣ ಮತ್ತು ಉಕ್ಕರೆ ಕಾರ್ಖಾನೆ, ಸಿಮೆಂಟ್ ಕಾರ್ಖಾನೆ, ಕಾಗದ ಕಾರ್ಖಾನೆಯನ್ನು ಸ್ಥಾಪನೆ ಮಾಡಿದ್ದಾರೆ. ಬೆಳಗೋಳದಲ್ಲಿ ರಾಸಾಯನಿಕ ಗೊಬ್ಬರ ಕಾರ್ಖಾನೆ ಸ್ಥಾಪನೆ ಮಾಡಿದ್ದಾರೆ. ಮಂಡ್ಯದಲ್ಲಿ ಸಕ್ಕರೆ ಕಾರ್ಖಾನೆಯನ್ನು ಸ್ಥಾಪನೆ ಮಾಡಿದ್ದಾರೆ. ಬೆಂಗಳೂರಲ್ಲಿ ಸಾಬೂನ್ ಫ್ಯಾಕ್ಟ್ರಿಯನ್ನು ಸ್ಥಾಪನೆ ಮಾಡಿದ್ದಾರೆ. ನ್ಯಾಯ ವಿಧೇಯಕ ಸಭೆಯನ್ನು ಸಹಿತ ರಚನೆ ಮಾಡಿದ್ದಾರೆ. ಇದು ಎಲ್ಲ ಅಂಶಗಳು
ನಾಲ್ವಡಿ ಕೃಷ್ಣರಾಜ ಒಡೆಯರಿಗೆ ಸಂಬಂಧಪಟ್ಟಂತಹ ಉತ್ತರಗಳಾಗಿದ್ದಾವೆ. ಇದರಲ್ಲಿ ನೀವು 8ರಿಂದ 10 ಪಾಯಿಂಟ್ಸನ್ನು ಬರೆದ್ರೆ 4ಕ್ಕೆ 4 ಅಂಕಗಳು ನಿಮಗೆ ಸಿಗುತ್ತವೆ ಅಂತ ಹೇಳ್ತಾ 37ನೇ ಕ್ವಶನಿಗೆ ಹೋಗ್ಬಿಡೋಣ. ಈ ಒಂದು ಮೇನಲ್ಲಿ ಬರುವಂತಹ ಕೊನೆಯದಾಗಿ ಇರುವಂತಹ ಪ್ರಶ್ನೆ 37, ಭ್ರಷ್ಟಾಚಾರ ನಿಯಂತ್ರಿಸುವ ಸರ್ಕಾರ ಕೈಗೊಂಡಿರುವ ಕ್ರಮಗಳನ್ನು ವಿವರಿಸಿ. ಭ್ರಷ್ಟಾಚಾರವನ್ನು ನಿಯಂತ್ರಿಸಲು ಸರ್ಕಾರ ಕೈಗೊಂಡ ಕ್ರಮಗಳು. ಸರ್, ಭ್ರಷ್ಟಾಚಾರವನ್ನು ನಿಯಂತ್ರಣ ಮಾಡೋದಕ್ಕೆ ಸರ್ಕಾರ ಕೈಗೊಂಡ ಕ್ರಮಗಳಲ್ಲಿ ಫಸ್ಟ್ ಬರೋದೇ ಲೋಕಾಯುಕ್ತ ಸಂಸ್ಥೆಯನ್ನು ಸ್ಥಾಪನೆ ಮಾಡಿದ್ದು, ಲೋಕಪಾಲನ್ನು ಸ್ಥಾಪನೆ ಮಾಡಿದ್ದು, ಲೋಕಾಯುಕ್ತ ಸಂಸ್ಥೆಯನ್ನು ಸ್ಥಾಪನೆ ಮಾಡಿದ್ದು, ಲೋಕಪಾಲ ಮತ್ತು ಲೋಕಾಯುಕ್ತ ಸಂಸ್ಥೆಗಳನ್ನ ಬಲಪಡಿಸಿರುವಂಥದ್ದು, ಕೇಂದ್ರೀಯ ಜಾಗೃತ ಆಯೋಗದ ಸ್ಥಾಪನೆಯನ್ನು ಮಾಡಿರುವಂಥದ್ದು, ಭ್ರಷ್ಟಾಚಾರ ತಡೆ ಕಾಯ್ದೆ 1988 ಕಾಯ್ದೆಯನ್ನು ಜಾರಿ ಮಾಡಿದ್ದದ್ದು, ಮಾಹಿತಿ ಹಕ್ಕು ಕಾಯ್ದೆ 2005 ಜಾರಿ ಮಾಡಿದ್ದು RTE. ನೆಕ್ಸ್ಟ್, ಸರ್ಕಾರಿ ಕಚೇರಿಗಳಲ್ಲಿ CC ಕ್ಯಾಮ್ರಾಗಳನ್ನು ಅಳವಡಿಸಿಕೊಂಡದ್ದು, ಕಡತಗಳ ವಿಲೇವಾರಿನ ಈ ಆಫೀಸ್ ವ್ಯವಸ್ಥೆಗಳ ಮೂಲಕ ಜಾರಿ ತಂದು ಭ್ರಷ್ಟಾಚಾರವನ್ನು ಅವರು ನಿಯಂತ್ರಣ ಮಾಡಿದ್ದಂಥದ್ದಾಗಿದ್ದು, ಸಕಾಲ, ಜನಸ್ಪಂದನ, ಜನಸೇವಕ ಯೋಜನೆಗಳನ್ನು ಜಾರಿ ಮಾಡೋದ್ರ ಮೂಲಕ ಭ್ರಷ್ಟಾಚಾರವನ್ನು ಸರ್ಕಾರ ನಿಯಂತ್ರಣ ಮಾಡೋದ್ರಲ್ಲಿ ಕೈಗೊಂಡ ಕ್ರಮಗಳಾಗಿದ್ದಾವೆ ಅಂತ ಹೇಳ್ತಾ, ಸರ್ಕಾರಿ ಕಚೇರಿಗಳಲ್ಲಿ ದೂರು ಪೆಟ್ಟಿಗೆಗಳನ್ನು ಇಡುವುದರ ಮೂಲಕ ಭ್ರಷ್ಟಾಚಾರವನ್ನು ನಿಯಂತ್ರಣ ಮಾಡುವಂತಹ ಅಂಶಗಳು ಇವಾಗಿವೆ ಅಂತ ಹೇಳ್ತಾರೆ. ಈ ಒಂದು ಮೇನಲ್ಲಿ ಬರುವಂತಹ ಕೊನೆಯದಾದಂತಹ ಮೇನು 6ನೇ ಮೇನು. ಈ ಕೆಳಗಿನ ಯಾವುದಾದ್ರೂ 5 ಆಯ್ಕೆ ಮಾಡಿ ಅಂತ ಹೇಳ್ತಾರೆ. ಎಷ್ಟು ಹೇಳ್ರಿ? 5. ಅಷ್ಟು ಅನ್ನಲ್ಲ, 5. ಅವರೇ ಮ್ಯಾಪ್ ಕೊಟ್ಟಿದ್ದಾರೆ, ಜೊತೆಗೆ ಪಾಯಿಂಟ್ ಕೊಟ್ಟಿದ್ದಾರೆ. ಆ ಲೊಕೇಶನನ್ನು ಭಾರತ ನಕ್ಷೆಯಲ್ಲಿ 5 ನೀವು ಗುರ್ತು ಮಾಡ್ಕೊಬೇಕು. ಇವಾಗಿಂದ ನೆನಪುಕೊಳ್ರಿ. ಫಸ್ಟು ಪಾಯಿಂಟ್ ಬಂದುಬಿಟ್ಟು ಇಂದಿರಾ ಪಾಯಿಂಟ್ ಇದೆ. ಆಪ್ಷನ್ ಎ ಇಂದಿರಾ ಪಾಯಿಂಟ್ ಎಲ್ಲಿ ಬರುತ್ತೆ ಸರ್? ಇಲ್ಲಿ ಬರುತ್ತೆ ಸರ್. ಇಲ್ಲಿ ಅಂದರೆ ಎಲ್ಲಿ ಸರ್? ಅದಕ್ಕೆ ದಿಕ್ಕಿದೆ ಸರ್. ದಿಕ್ಕಿಲ್ಲ ಅಂದರೆ ನೀವು ಸಹಿತ ದಿಕ್ಕಾಪಾಲ ಆಗೋಕ್ಕೆ ಸಾಧ್ಯತೆ ಇರುತ್ತೆ. ಅದಕ್ಕೆ ದಿಕ್ಕುಗಳ ಬಗ್ಗೆ ಸ್ವಲ್ಪ ಇಲ್ಲಿ ನಮಗೆ ಜ್ಞಾನ ಬರಬೇಕಾಗುತ್ತೆ ಈ ಒಂದು ಮ್ಯಾಪನ್ನು ಗುರ್ತು ಮಾಡೋದ್ರಲ್ಲಿ. ಸೊ ದಿಕ್ಕನ್ನು ನಾವು ಈ ಒಂದು ವ್ಯವಸ್ಥೆ ಮೂಲಕ ಕಲ್ತ್ಕೊಂಡ್ಬಿಟ್ರೆ ಯಾವಾಗೂ ಕನ್ಫ್ಯೂಸ್ ಆಗಲ್ಲ. ಈ ಕಡೆ ಇರುವಂಥದ್ದು ಪೂರ್ವ, ಈ ಕಡೆ ಇರುವಂಥದ್ದು ಪಶ್ಚಿಮ, ಈ ಕಡೆ ಇರುವಂಥದ್ದು ಉತ್ತರ, ಈ ಕಡೆ ಇರುವಂಥದ್ದು ದಕ್ಷಿಣ, ಈಸ್ಟು, ವೆಸ್ಟು, ನಾರ್ತು, ಸೌತು. ಹಾಗಾದರೆ ಇಂದಿರಾ ಪಾಯಿಂಟ್ ಎಲ್ಲಿದೆ ಅಂದರೆ ಭಾರತದ ದಕ್ಷಿಣ ಭಾಗದಲ್ಲಿ ಕಂಡುಬರುವಂಥ ಅಂಡಮಾನ್ ನಿಕೋಬಾರ್ ಇದೆಯಲ್ಲ, ಈ ಒಂದು ಲೊಕೇಶನಲ್ಲಿ ಇಂದಿರಾ ಪಾಯಿಂಟ್ ಕಂಡುಬರುತ್ತೆ. ನೆಕ್ಸ್ಟ್ ಪಾಯಿಂಟು ಬಿ ಬಂದಿದೆ 23.30 ಡಿಗ್ರಿ ಉತ್ತರ ಅಕ್ಷಾಂಶ ಭಾರತದ ಮಧ್ಯಭಾಗದಲ್ಲಿ ಹಾದೋಗಿದೆ. ಇದನ್ನು ನೀವು ನೆನ್ಪಿಡ್ರಿ, ಎಲ್ಲಿ ಬೇಕಾದ್ರೆ ಗೆರೆ ಎಳಿಬೋದು ಅಂದು ಎಳೆಯೋಕ್ಕಾಗಲ್ಲ, ಮಧ್ಯಭಾಗದಲ್ಲೇ ಎಳಿರಿ. ನೆಕ್ಸ್ಟ್ ಸಿ ಬಂದು ಪಾಕ್ ಜಲಸಂಧಿ. ಸರ್, ಪಾಕ್ ಜಲಸಂಧಿ ಅಯ್ಯೋ ಪಾಕಿಸ್ತಾನದಾಗೈತೆ ಸರ್, ದಟ್ ಈಸ್ ರಾಂಗ್. ಪಾಕ್ ಜಲಸಂಧಿ ಇಲ್ಲಿದೆ ನೋಡಿ ಸರ್. ಭಾರತ ಮತ್ತು ಶ್ರೀಲಂಕಾವನ್ನು ಬೇರ್ ಮಾಡಿದಂಥ ಜಲಸಂಧಿಯೇ ಪಾಕ್ ಜಲಸಂಧಿ. ಪಾಕ್ ಕನ್ನಡಿಗೆ ನೀವು ಪಾಕಿಸ್ತಾನಕ್ಕೆ ಹೋಗ್ಬಿಡ್ತೀರಿ. ಭಾಳ ಗಂಭೀರವಾಗಿದ್ದು ನೆನ್ಪಿಟ್ಕೊಳ್ಳಿ, ಇದು ಭಾಳ ಕನ್ಫ್ಯೂಸ್ ಸಹಿತ ಆಗುತ್ತೆ. ನೆಕ್ಸ್ಟ್ ಡಿ ಬಂದುಬಿಟ್ಟು ಬಾಕ್ರಾನಂಗಲ್ ಅಣೆಕಟ್ಟು, ನಮ್ಮ ಪಂಜಾಬ್ ಮತ್ತು ಇದು ಒಂದು ವ್ಯವಸ್ಥೆಯಲ್ಲಿ ಒಳಗಡೆ ಬರುವಂತಹ ಒಂದು ಲೊಕೇಶನಲ್ಲಿ ಬರುವಂಥ ಡ್ಯಾಮು ಬಾಕ್ರಾನಂಗಲ್ ಅಣೆಕಟ್ಟು. ನೆಕ್ಸ್ಟ್ ತಾರಾಪುರ, ನಮ್ಮ ಮಹಾರಾಷ್ಟ್ರ ರಾಜ್ಯದಲ್ಲಿ ಬರುವಂಥದ್ದು. ಮುಂಬೈ ನಿಮಗೆ ಗೊತ್ತು, ಮುಂಬೈ ಮಹಾರಾಷ್ಟ್ರ ರಾಜ್ಯದ ರಾಜಧಾನಿ ಸಹಿತ ಗೊತ್ತು. ಇದು ಇಲ್ಲಿದೆ ಪಾಯಿಂಟು. ಕೊಚ್ಚಿ ನಮ್ಮ ಕೇರಳ ರಾಜ್ಯದಲ್ಲಿ ಬರುವಂಥದ್ದು. ನೆಕ್ಸ್ಟು ಪಾರದೀಪ ನಮ್ಮ ಒಡಿಸ್ಸಾದಲ್ಲಿ ಬರುವಂಥದ್ದು. ನೆಕ್ಸ್ಟು ವಿಶಾಖಪಟ್ಟಣ ನಮ್ಮ ಆಂಧ್ರ ಪ್ರದೇಶದಲ್ಲಿ ಬರುವಂಥದ್ದು. ನೆಕ್ಸ್ಟು ದುರ್ಗಾಪುರ ನಮ್ಮ ಪಶ್ಚಿಮ ಬಂಗಾಳದಲ್ಲಿ ಬರುವಂಥದ್ದು. ನೋಡಿರಿ, ಇಲ್ಲಿದೆ ಅಂದರೆ ಅದು ಪಾಯಿಂಟ್ ಇಲ್ಲಿದೆ. ಪಾರಾದೀಪ ಇಲ್ಲಿದೆ ಅಂದರೆ ಪಾಯಿಂಟ್ ಇಲ್ಲಿದೆ ನೋಡಿರಿ. ಎಲ್ಲೆಲ್ಲೋ ಹಿಂಗೆ ಗುರ್ತು ಮಾಡೋದಲ್ಲ. ನಿಮಗೆ ಆಲ್ಮೋಸ್ಟ್ ಆಲ್ ಜಿಲ್ಲೆ ಮತ್ತು ರಾಜ್ಯಗಳ ಜ್ಞಾನ ಇದ್ದಾಗ ನಾವು ಆ ಒಂದು ಲೊಕೇಶನನ್ನು ಗುರ್ತು ಮಾಡ್ಬೋದು ಅಂತ ಹೇಳ್ತಾನೆ. ನಾವು ಈ ಮ್ಯಾಪನ್ನು ಸಹಿತ ಈ ರೀತಿಯಾಗಿ ಮಧ್ಯಭಾಗವನ್ನು ಮಾಡಿಕೊಳ್ಳೋದ್ರ ಮೂಲಕ ದಿಕ್ಕನ್ನು ಮಾಡಿಕೊಂಡು ಭಾಳ ಈಸಿಯಾಗಿ ನಾವೇನು ಮಾಡ್ಬೋದು, ಗುರ್ತು ಮಾಡ್ಬೋದು ಅಂತ ಹೇಳ್ತಾನೆ. ಈ ಕಡೆದು ಉತ್ತರ, ಈ ಕಡೆದು ದಕ್ಷಿಣ, ಈ ಕಡೆದು ಪೂರ್ವ, ಈ ಕಡೆದು ಪಶ್ಚಿಮ. ಅರ್ಥ ಆಯ್ತು ಅಂತ ಅಂದ್ಕೊಳ್ತೀನಿ. ಸೊ ಯಾರೆಲ್ಲ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಈ ಒಂದು ನಮ್ಮ ಲರ್ನ್ ಕರ್ನಾಟಕ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದ್ರ ಮೂಲಕ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ನಮ್ಮ ಮುಂದೆ ಬರುವಂಥ ವಿಡಿಯೋಗಳಿಗೆ ನೋಟಿಫಿಕೇಷನ್ ಆಗ್ತೀರಿ ಅಂತ ಹೇಳ್ತಾ ಮುಂದಿನ ತರಗತಿಯಲ್ಲಿ ಸಿಗೋಣ.